ಇನ್ನು ದರ್ಶನ್ ಬೇಲ್ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಚೇತನ್ ರಿಯಾಕ್ಟ್ ಮಾಡಿದ್ದಾರೆ. ಅಹಿಂಸಾ ಚೇತನ್ ಈ ಪ್ರಕರಣ ನ್ಯಾಯಾಲಯದ ಮೇಲೆ ನಂಬಿಕೆ ಹೆಚ್ಚಿಸಿದೆ. ಯಾರು ಎಷ್ಟೇ ಪ್ರಭಾವಶಾಲಿಯಾಗಿದ್ರೂ ಕೂಡ ತಪ್ಪಿದ್ರೆ ಕ್ರಮ ಆಗೇ ಆಗುತ್ತೆ. ಪ್ರಜಾಪ್ರಭುತ್ವ ಕಾನೂನಿನ ಅಡಿಯಲ್ಲಿ ನಾವೆಲ್ಲರೂ ಸರಿಸಮಾನರು. ದರ್ಶನ್ ಫ್ಯಾನ್ಸ್ ಎಂದು ಹೇಳಿಕೊಂಡು ಕೆಲವರು ನಿಂದನೆ ಮಾಡ್ತಾ ಇದ್ದಾರೆ. ನಟಿ ರಮ್ಯಾ ವಿಚಾರದಲ್ಲಿ ತಪ್ಪಿತಸ್ಥರನ್ನ ಬಂಧಿಸಿ ಕ್ರಮ ಕೈಗೊಂಡಿದ್ದಾರೆ. ಈಗಾಗಲೇ ನಿಂದನಾತ್ಮಕ ಮಾತುಗಳನ್ನು ಆಡುವವರ ಮೇಲೆ ಎಚ್ಚರವನ್ನ ವಹಿಸಬೇಕು. ಚಿಕ್ಕಮಗಳೂರಿನಲ್ಲಿ ನಟ ಚೇತನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು 4000 ಪೇಜ್ ಚಾರ್ಜ್ ಶೀಟ್ ಅನ್ನೋದು ಬಂದರೆ ನಿಮ್ಮ ಮೇಲೂ ಕೂಡ ಗಟ್ಟಿಯಾದ ಕ್ರಮ ಆಗತ್ತೆ, ನಿಮ್ಮ ಮೇಲೂ ಒಂದು ರೀತಿ ಶಿಕ್ಷೆ ಆಗತ್ತೆ ಅನ್ನೋ ರೀತಿಯಲ್ಲಿ ಕೋರ್ಟ್ಸ್ ಅದನ್ನು ಸಾಬೀತುಪಟ್ಟಿದ್ದಾರೆ. ಅದು ನೋ ಒನ್ ಇಸ್ ಅಬವ್ ದ ಲಾ ಅನ್ನೋ ರೀತಿಯಲ್ಲೇ ಅವ್ರು ಮಾತಾಡಿದ್ದಾರೆ. ಬಹುಶಃ ಹೈಕೋರ್ಟು 4 ತಿಂಗಳು ಅನ್ನೋದಕ್ಕೆ ಸೀಮಿತ ಮಾಡಿರೋದು ಬೇಲ್ ಅನ್ನೋದು, ಅದನ್ನು ಕೂಡ ಈ ಸುಪ್ರೀಂ ಕೋರ್ಟ್ ಖಂಡಿಸಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಡೆಮಾಕ್ರಸಿಗೆ, ಪ್ರಜಾಪ್ರಭುತ್ವಕ್ಕೆ ಕಾನೂನಡಿಯಲ್ಲಿ ನಾವೆಲ್ಲರೂ ಸರಿ ಸಮಾನರು. ಮತ್ತು ಯಾರೇ ಒಂದು ರೀತಿ ದೊಡ್ಡ ಪ್ರಮಾಣದಲ್ಲಿ ತಪ್ಪು ಮಾಡಿದ್ದಾರೆ ಅಂದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ದೊಡ್ಡ ಪ್ರಮಾಣದ ಶಿಕ್ಷೆ ಆಗಬೇಕು ಅಂತ ಇವ್ರು ಸಾಬೀತು ಮಾಡಿದ್ದಾರೆ. ನಮಗೆ ಕೆಲವು ವ್ಯಕ್ತಿಗಳು ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋರು, ಅವರು ಒಂದು ರೀತಿ ನಿಂದನಾತ್ಮಕ ಮಾತುಗಳು, ಅವಹೇಳನ ಮಾತುಗಳು ಮಾತಾಡ್ತಿದ್ದಾರೆ ಅಂತ ನಮಗೆ ಬಂದಿದೆ. ಅದ್ರ ತಕ್ಕಂತೆ ನಮಗೆ ದೊಡ್ಡ ಪ್ರಮಾಣದ ಒಂದು ಸೋಷಿಯಲ್ ಮೀಡಿಯಾ ರೆಗ್ಯುಲೇಷನ್ಗಳ ಬಗ್ಗೆ ಚರ್ಚೆ ನಮ್ಗೆ ಆಗಬೇಕು. ಬಟ್ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮಾಧ್ಯಮದ ಸ್ವಾತಂತ್ರ್ಯ, ಆರ್ಟಿಕಲ್ 19 ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಆಗಬಾರ್ದು. ಬಟ್ ನಿಂದನಾತ್ಮಕ ಮಾತುಗಳು ಎಷ್ಟು ಮಟ್ಟಿಗೆ ಸಹಿಸಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಅದು ಕೂಡ ರಮ್ಯವರ ಹೋರಾಟದಲ್ಲಿ. ಬಟ್ ನಾವು ಎಲ್ಲ ದರ್ಶನ್ ಅಭಿಮಾನಿಗಳು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ನಮಗೆ ಭಾಳ ಮುಖ್ಯವಾಗಿ ಎಲ್ಲ ಅಭಿಮಾನಿಗಳಂದರೆ ಎಲ್ಲ ಜಾತಿಯವರು ಒಂದೇ ಥರ ಇಲ್ಲ, ಎಲ್ಲ ಧರ್ಮದವರು ಒಂದೇ ಥರ ಇಲ್ಲ, ಎಲ್ಲ ಒಂದು ಹೀರೋ ಅಭಿಮಾನಿ ಅಂತ ಹೇಳ್ಕೊಳ್ಳೋರು ಒಂದೇ ಥರ ಇರಲ್ಲ. ಬೇರೆ ಬೇರೆ ಮನಸ್ಥಿತಿಗಳು, ಸಿದ್ಧಾಂತಗಳು ಇರ್ತಾರೆ. ಬಟ್ ಕೆಲವು ವ್ಯಕ್ತಿಗಳು ಏನು ಒಂದು ಈ ದರ್ಶನ್ ಅವರಿಗೆ ಅವ್ರು ಏನೋ ಒಂದು ಸಂಕಷ್ಟದಲ್ಲಿರೋ ಹೆಸರನ್ನು ಅವ್ರು ಇನ್ನಷ್ಟು ಮಸಿ ಬಳಿತಾ ಇರೋ ಕೆಲಸಗಳನ್ನ ನಾವು ಅದನ್ನು ಹೆಂಗೆ ಕ್ರಮ ತಗೋಬೋದು, ಆ್ಯಸ್ ಅ ದೊಡ್ಡ ಇಶ್ಯೂ, ಲಾರ್ಜರ್ ಇಶ್ಯೂ ಮೇಲೆ ಚರ್ಚೆಗಳಾಗಬೇಕು. ಸೊ ಆ ನಿಟ್ಟಿನಲ್ಲಿ ಮತ್ತೆ ಇವರು ಕೂಡ ನಮಗೆ ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೂ ಕೂಡ ಬುದ್ಧಿವಾದ ಹೇಳಿ ಹಿಂಗೆ ಮಾಡ್ದಂಗೆ ನಾವು ನೋಡ್ಕೋಬೇಕು.